La 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 la. Oh, chickadee, 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 chickadee. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೆ ಆಯಿತು, ನಾಳೆ ಸಂಡೇ ಇದೆ. ಸ್ವಲ್ಪ ಆರಾಮಾಗಿದ್ದೆ. ಸ್ವಲ್ಪ ಮನೆಗೆಲ್ಲ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತು. ಅದು ಪರ್ಸ್ನಲ್ ಐಟಮ್ಸ್ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಇತ್ತು. ಕ್ರೀಮ್ ಆಗೋಗ್ಬಿಟ್ಟಿತ್ತು, ಪಿನ್ಸ್ ಆಗೋಗ್ಬಿಟ್ಟಿತ್ತು. ಸರ್ ಹಾಗೆ ಟೈಮು ಆಗ್ತಾನೇ ಇರಲಿಲ್ಲ ಒಂದು ವಾರದಿಂದ. ಇವತ್ತು ಹೆಂಗಾದರೂ ಮಾಡಿ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೋದೆ. ನಾನು ಸ್ವಲ್ಪ ತೊಗೊಬೇಕು ಅಂತ ಹೋದರೆ ಅದು ಜಾಸ್ತಿನೇ ತೊಗೊಂಡಾಗ ಆಗೋಯಿತು. 3-4 ಐಟಮ್ ತೊಗೊಳ್ಳೋಣ ಅಂದ್ಕೊಂಡೆ, ಅದು 10 ಐಟಮ್ ಆಗೋಯಿತು. ಮತ್ತು ಮಳೆ ಬೇರೆ ಬರ್ತಾಯಿದೆ. ನನಗೆ ಒಂದು ಅಂಬ್ರೆಲಾ ಬೇಕಾಗಿತ್ತು ಚೆನ್ನಾಗಿರೋದು, ಅದನ್ನು ತೊಗೊಳ್ಳೋಣ ಅಂತ ಹೋದೆ. ಸೊ 1 ಅವರ್ ಆಗುತ್ತೆ ಅಂದ್ಕೊಂಡೋದೆ, ಅದು 2 ಅವರ್ಸ್ ಆಗೋಯಿತು. ಏನು ಪರವಾಗಿಲ್ಲ, ನನಗೇನು ಬೇಕೋ ಎಲ್ಲ ಐಟಮ್ಸು ಸಿಕ್ತು. ಸೊ ನಾನು ಹೇಳೋದು ಇಷ್ಟೇ, ನಾನೇ ಎಷ್ಟೋ ಚೇಂಜ್ ಆಗಿದ್ದೀನಿ. ಮೊದಲೆಲ್ಲ ನಾನು ಹೇಗೆ ಪರ್ಚೇಸ್ ಮಾಡ್ತಾಯಿದ್ದೆ ಅಂತಂದರೆ, ಯಾವುದಾದ್ರೂ ಸಿಗಲಿ, ಏನಾದರೂ ಸಿಗಲಿ, ಅದು ಯೂಸ್ ಆಗುತ್ತೋ ಇಲ್ವೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ತುಂಬಿಸ್ಕೊತಾ ಇದ್ದೆ, ಪ್ರಿಸರ್ವ್ ಮಾಡ್ತಾಯಿದ್ದೆ. ಇಂಥದ್ದು ಮತ್ತೆ ಸಿಗಲ್ಲ ಅಂತ. ಖಂಡಿತ ಅದು ಸುಳ್ಳು. ನಮಗೆ ಯಾವಾಗ ಬೇಕೋ ಏನು ಬೇಕೋ ಸ್ವಲ್ಪ ಓಡಾಡಿದ್ರೆ ಎಲ್ಲನೂ ಸಿಗುತ್ತೆ. ನನ್ನ ಫ್ರೆಂಡ್ಸು, ನನ್ನ ಮನೆಯವರೆಲ್ಲ ನನಗೆ ತುಂಬಾ ಹೇಳ್ತಾಯಿದ್ರು, ಏನಕ್ಕೆ ತೊಗೊಂಬಂದು ಹಿಂಗೆ ಇಟ್ಕೊತೀರಕ್ಕ, ನೀವು ಯೂಸ್ ಮಾಡಲ್ಲ, ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಯಾವ್ದು ಬೇಕೋ ಅದನ್ನೆಲ್ಲ ತೊಗೋಬೇಕಂತೆಲ್ಲ ಹೇಳಿದ್ದುಂಟು. ಆದರೆ ನಾನು ಕೇಳ್ತಾ ಇರಲಿಲ್ಲ, ಎಲ್ಲ ತೊಗೊಳ್ತಾ ಇದ್ದೆ. ಖಂಡಿತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದೆ ಕರೆಕ್ಟು. ನಾವು ಯೂಸ್ ಆಗಿಲ್ಲ ಅಂತಂದರೆ ತೊಗೊಂಬಂದು ಇಟ್ಕೊಬಾರ್ದು. ನಾವು ಅದನ್ನು ಯೂಸ್ ಮಾಡೋ ಅಷ್ಟೊತ್ತಿಗೆ ಅಪ್ಡೇಟ್ ಆಗಿರುತ್ತೆ. ಮತ್ತು ಕೆಲವು ವಸ್ತುಗಳು ಯೂಸ್ಫುಲ್ಲು ಆಗಿರೋದ್ರಿಲ್ಲ. ನಾನು ಹಾಗೆ ಚೇಂಜ್ ಆಗ್ತಾ ಈಗ ನಾನೇನು ಮಾಡ್ತೀನಿ, ಪ್ಲ್ಯಾನ್ ಮಾಡ್ಕೊತೀನಿ. ಈ ತಿಂಗಳೇನು ಬೇಕು, ನೆಕ್ಸ್ಟ್ ತಿಂಗಳೇನು ಬೇಕು ಅಂದ್ಕೊಂಡು ಅದನ್ನೇ ತೊಗೊಳ್ತೀನಿ. ಸೊ ಒಂದು ವಾರದಲ್ಲಿ ನಾನೆಲ್ಲ ಬಟ್ಟೆ ಪರ್ಚೇಸ್ ಮಾಡಬೇಕಾದ್ರೆ ಬಟ್ಟೆ ಪರ್ಚೇಸ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ತಿಂಗಳಲ್ಲೂ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಅದನ್ನು ಮಾಡ್ಕೋತೀನಿ. ಮತ್ತು ಒಂದು ವಾರ ನಾನು ಪರ್ಸ್ನಲ್ ಐಟಮ್ ತೊಗೊಳ್ತೀನಿ, ಒಂದು ವಾರ ಮನೆಗೆ ಏನು ಬೇಕೋ ಅದನ್ನು ತೊಗೊತೀನಿ. ಸೊ ಅವಾಗ ಏನಾಗುತ್ತೆ, ನಂದು ಏನೇ ಎಕ್ಸ್ಪೆನ್ಸಸ್ ಇದ್ದರೂ ಅದು ಡಿವೈಡ್ ಆಗ್ತಾ ಬರುತ್ತೆ. ಮತ್ತು 2-3 ತಿಂಗಳು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತು ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಮತ್ತು ಇನ್ನೊಂದು ನಾನು ಅಬ್ಸರ್ವೇಷನ್ ಮಾಡಿದ್ದೇನಂತಂದರೆ, ಸ್ವಲ್ಪ ಅಮೌಂಟು ಜಾಸ್ತಿ ಆದ್ರೂ ಸ್ವಲ್ಪ ಬ್ರ್ಯಾಂಡೆಡೇ ನಾನು ತೊಗೊಳ್ತಾ ಇದ್ದೀನಿ. ಮೊದಲಾದರೆ ನಾನು ₹100 ₹50 ಆದರೂ ನಾನು ತೊಗೊಂಡ್ಬಿಡ್ತಾಯಿದ್ದೆ. ಈಗೇನೂ ಇಲ್ಲ, 1000-1500 ಆದರೂ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಖಂಡಿತ ಅದು ನನಗೆ ಇಯರ್ಸ್ ಟುಗೆದರ್ ಬರುತ್ತೆ. ಮತ್ತು ಅದು ಕ್ವಾಲಿಟಿನೂ ಇರುತ್ತೆ. ಮತ್ತು ನೋಟಿಸು ಮಾಡ್ತಾರೆ ಅಕ್ಕಪಕ್ಕ. ನಮಗೆ ಯಾವಾಗ ನಾವು ಫ್ರೆಂಡ್ಸ್ ಎಲ್ಲ ಜಾಸ್ತಿ ನಾವು ರೀಚ್ ಔಟ್ ಆಗ್ತೀವೋ ಅವರೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಅಂತ ನನಗೆ ಹೇಳಿದ್ದಾರೆ. ನಾವು ಹಾಕ್ತಾಯಿರೋ ಬಟ್ಟೆನೇ ಆಗಿರ್ಬೋದು. ಬಟ್ ತುಂಬ ನಾವು ಅಪ್ಡೇಟ್ ಮಾಡೋದು ತುಂಬ ಕಷ್ಟ. ಆದರೂ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ತುಂಬ ಅಪ್ಡೇಟ್ ಆಗೋದು ಕಷ್ಟ. ಬಟ್ ಇರೋದ್ರಲ್ಲೇ ನಮಗೆ ಕೈಗೆ ಏನು ಇಟ್ಕುತ್ತೋ, ಅಂದರೆ ಯಾವತ್ತಾದರೂ ವಾರಕ್ಕೆ 1 ದಿನ ಬೇಕಾದರೆ ಬ್ರ್ಯಾಂಡೆಡ್ ಹಾಕೋದು, ಆ ಥರ ಎಲ್ಲ ಮಾಡ್ಕೊತಾ ಬರ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಿಮ್ಗೆ ಶೇರ್ ಮಾಡಬೇಕು ಅನ್ನಿಸ್ತು. ಮತ್ತು ಹಾಗೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ, ಯಾವುದಾದ್ರು ನೋಡಿದಾಗ ಅಯ್ಯೋ ಇದು ನಮಗೆ ಕಣ್ಣು ಬಿದ್ದಿಲ್ವಲ್ಲ ಅಂತ ಹೇಳ್ತಾರೆ. ಖಂಡಿತ ನಾವು ರಾಜ ಮಾರ್ಕೆಟು, ಅವೆನ್ಯೂ ರೋಡು, ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ಸ್ವಲ್ಪ ಒಳ್ಳೆ ಹೋಗ್ತೀವಿ. ಒಳ್ಳೆ ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ನಮಗೆ ಎಲ್ಲ ಥರ ಮೂವಿಂಗ್ ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ನಮಗೆ ಎಲ್ಲ ಥರನೂ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ನಾವು ಸ್ವಲ್ಪ ಖರ್ಚಿನಲ್ಲೇ ಚೆನ್ನಾಗಿ ನಾವು ಡ್ರೆಸ್ ಆಗ್ಬೋದು, ಚೆನ್ನಾಗಿ ಕಾಣ್ಬೋದು, ಮನೆಗೆ ಏನು ಬೇಕೋ ಅದು ತೊಗೋಬೋದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಈಗ ಒಂದು 3 ಮಂತ್ಸಿಂದ ನಾನು ಕಲ್ತಿರೋದು ಏನು ಅಂತ ಹೇಳಿದ್ರೆ, ಎಲ್ಲ ಪರ್ಚೇಸ್ ಮಾಡೋದಕ್ಕೂ ನಾನು ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಯಾರಾದರೂ ಹೋಗ್ತೀನಿ ಅಂತಂದರೆ ಅವ್ರಿಗೆ ಒಂದು ಲಿಸ್ಟ್ ಕಳಿಸ್ಬಿಡ್ತೀನಿ, ನಮಗೂ ಇದೊಂದು ಸ್ವಲ್ಪ ತೊಗೊಂಬಂದ್ಬಿಡಿ ಅಂತ. ಆವಾಗ ನನಗೆ ಅದರಲ್ಲೂ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನನಗೆ ಎಷ್ಟು ಟ್ಯಾಬ್ಲೆಟ್ಸ್ ಬೇಕು, ಎಲ್ಡೋಪರ್ ಆಗಿರ್ಬೋದು, ಜೆಲೋಸಿಲ್ ಆಗಿರ್ಬೋದು, ಸ್ಟೆಪ್ಸಿಲ್ಸ್ ಆಗಿರ್ಬೋದು, ಮೂವ್ ಆಗಿರ್ಬೋದು, ಅಮೃತಂಜನ್ ಆಗಿರ್ಬೋದು, ರೋಸ್ ವಾಟರ್ ಆಗಿರ್ಬೋದು, ಇಂಥದ್ದೆಲ್ಲ ಏನಿರುತ್ತೆ ಒಂದು ಕೈನ ಕ್ಯಾರಿ ಮಾಡ್ಕೊಳ್ಳೋ ಅಂಥದ್ದು ಒಂದು 10 ಐಟಮ್ ಯಾರ ಹತ್ರ ತರಿಸ್ಕೊಂಡ್ಬಿಡ್ತೀನಿ. ಅವಾಗ ನಮ್ಗೆ ಅಷ್ಟೇ ಸಿಗುತ್ತೆ. ನಾನೇನಾದರೂ ಮಾಲಿಗೆ ಹೋದರೆ ನಾನು 10 ಐಟಮಿಗೆ ಬದಲು ನಾನು 20-30 ಐಟಮ್ ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಆಗ ದುಡ್ಡು ತುಂಬ ಖರ್ಚಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಮತ್ತು ಅದರಲ್ಲಿ ಅರ್ಧ ಖರ್ಚಾಗುತ್ತೆ, ಅರ್ಧ ಖರ್ಚಾಗೋದೇ ಇಲ್ಲ. ಸೊ ಸ್ವಲ್ಪ ಐಟಮ್ನ ಏನು ಮಾಡ್ತೀನಿ, ಬೇರೆಯವ್ರ ಹತ್ರ ತರಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನನಗೇನು ಬೇಕು ಅಂತ ಹೇಳಿದ್ರೆ ಮಾತ್ರ ನಾನು ವೀಕ್ಲಿ ಅಥವಾ 2 ವೀಕ್ಸ್ಗೆ ಒಂದ್ಸಲ ಹೋಗ್ಬಿಟ್ಟು ನನಗೇನು ಬೇಕೋ ಅದನ್ನು ತೊಗೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಇದು ವೀಕೆಂಡ್ದು ನನಗೆ ಒಂದು ಸ್ಮಾಲ್ ಶಾಪಿಂಗ್ ಆಯಿತು. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗೆ ಶೇರ್ ಮಾಡಿದೆ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ, ನಿಮಗೆ ಯೂಸ್ಫುಲ್ ಆಗ್ತಾಯಿದೆಯಾ ಅಂತ ಹೇಳಿ. ಮತ್ತು ಎಲ್ಲ ಫ್ರೆಂಡ್ಸ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಚಟಾ, ಬಾಯ್. ಕೊಲ್ಲೋಜೆನ್ ಯಾವುದೋ ಒಂದು ಕ್ರೀಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತೂ ನೋಡಿಲ್ಲ ಇದು. ರೆನಿ ಪಿಂಕ್ ಥೆರಪಿ ಅಂತೆ. ಇದು ಗ್ಲಾಸ್ ಲುಕ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಸ್ಟ್ಲಿ ಇದೆ. ಅದು ನಾನು ಕಾಸ್ಟ್ಲಿ ಅಂತ ನಾನು ಯಾವತ್ತೂ ಇದು ಮಾಡಲ್ಲ. ನನಗೆ ಕ್ವಾಲಿಟಿ ಇದ್ರೆ ಆಯಿತು. ಬ್ರ್ಯಾಂಡೆಡ್ ನಾವು ಯೂಸ್ ಮಾಡೋದು ಬ್ರ್ಯಾಂಡೆಡು.
ಆ ಥರ ಏನಿಲ್ಲ, ಅದೇ ಯಾಕಂದರೆ ಬರುತ್ತೆ, ಅಮೌಂಟ್ ಕೊಟ್ಟಿದ್ದಷ್ಟು ಅದು ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಟ್ರೈ ಮಾಡಿ ಅಂತಿದ್ದಾರೆ ನೋಡಿ. ಇಷ್ಟೇ ತೊಗೊಂಡಿದ್ದು. ಫ್ರೆಶ್ನೆಸ್ ಚೆನ್ನಾಗಿ ಕೊಡುತ್ತೆ. ಸೀದಿ ಫ್ರೆಶ್ನೆಸ್ ಹೆಂಗಿದೆ ನೋಡಿ. ಫ್ರೆಶ್ನೆಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಒಂದು ಆವ್ರೇಜ್ 1 ವೀಕ್ ಯೂಸ್ ಮಾಡಿದ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಆ ಒಂದು ಪ್ರಾಡಕ್ಟ್. ಆಫೀಸಿಂದ ಬಂದೆ, ತುಂಬ ಟಯರ್ಡೇ ಆಗಿದೆ ನೋಡಿ. ಇದು ಹಾಕೊಳ್ಳಿ ತಕ್ಷಣ ಕಾಣಿಸ್ತಾ ಇದೆ. ನೋಡಬೇಕು. ಐ ಡಿಸೈಡ್. ಮದರ್ಲ್ಯಾಂಡ್ ಅಂತನಾ? ಎಲ್ಲಿದೆ ಅದು ಸಿಂಬಲ್? ಎಸ್. ಏನೋ ಇದೆಷ್ಟು ಅಷ್ಟು ವಾರಂಟಿ ಇರುತ್ತಾ? ಹಾಂ, ಇದು ಕ್ವಾಲಿಟಿ ಬೇಸ್ ಅಂದರೆ ಟಾಪ್ ಕ್ವಾಲಿಟಿ ಇರ್ತೀವಲ್ಲ. ಸೊ ದಿಸ್ ಇಸ್ ದ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ ಆಫ್ ಮದರ್ಲ್ಯಾಂಡ್. ಪಾಕೆಟಲ್ಲಿ ಇಟ್ಕೋಬೋದು ಅಂತ. ಹತ್ರ ಹೋಗಿ. ಚೆನ್ನಾಗಿದೆ. ಇದೆಲ್ಲ ಸ್ಟೋನ್ ಐಟಮ್ ಇರೋದು, ಚೆನ್ನಾಗಿದೆ. ಆ್ಯಂಡ್ ಪ್ಯೂರ್ ಐಡಿ ಬರುತ್ತೆ. ಸೊ ಕ್ವಾಲಿಟಿ ವೈಸ್ ಕಾಂಪ್ರಮೈಸಸ್ ಇಲ್ಲ. ಆ್ಯಂಡ್ ಸ್ಯಾರಿ ಪಿನ್ಸಲ್ಲೂ ವೆರೈಟೀಸ್ ಬರುತ್ತೆ. 2 ಕೊಡಿ ಸಾಕು. ಇದು ನೋಡಿ, ದಿಸ್ ಇಸ್ ಸ್ಯಾರಿ ಪಿನ್. ಹಾಂ, ಇದರೊಂದು ಇದು ಎಲ್ಲ ಇದೆ. ಇದು ಓಕೆ, ಇದು ಓಲ್ಡ್ ಡಿಸೈನ್. ಬಟ್ ಇದರಲ್ಲೂ ಇವಾಗ ಕಲರ್ ಲಾಂಚ್ ಮಾಡಿಬಿಟ್ಟಿದ್ದಾರೆ ಕಂಪನಿಯವರು. ಸೊ ಯು ವಿಲ್ ಗೆಟ್ ದಿ ಕಲರ್ಸ್ ಆಲ್ಸೋ ಇನ್ ದಿಸ್. ಡಿಫ್ರೆಂಟ್ ಕಲರ್ಸ್. ಮೆರೂನ್ ಕಲರ್, ಬ್ಲೂ ಕಲರ್, ಬ್ಲ್ಯಾಕ್ ಕಲರ್, ಯಾ ಸ್ಕೈ ಬ್ಲೂ ಕಲರ್ ಬಿಟ್ಟು ಸ್ಯಾರಿ ಪಿನ್ಸ್ ಕಂಪ್ಲೀಟ್ ಶೇಡ್. ಇದೊಂದು ತೊಗೊಂಡು ಇದು ಒಂದು ತೊಗೊಂಡಿದ್ದೀನಿ. ಇದೊಂದು ತೊಗೊಂಡಿದ್ದೀನಿ. ಆಮೇಲೆ ಇನ್ನೇನು ತೋರಿಸ್ತಾ ಇದು ಚಿಕ್ಕ ಚಿಕ್ಕ ಪಿನ್ಸ್. ಸುಜಾತ ಪಿನ್ಸ್. ಸುಜಾತ ನಂದೇ ಹೆಸರಿದೆ. ನಾನು 2 ಪಿನ್ ತೊಗೊಂಡಿದ್ದೀನಿ. ನೈಸ್. ಆಮೇಲೆ ಬ್ಯಾಂಡು, ರಬ್ಬರ್ ಬ್ಯಾಂಡ್ಸ್ ಹೊಸ ಎಲ್ಲೋ ಹೋಗ್ತಾ ಇದ್ದೀನಿ, ಅಲ್ಲಿ ವೈಟ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಅನ್ನೋದಕ್ಕೆ 2 ಕಾಂಬಿನೇಷನ್ ಎಲ್ಲ ತೊಗೊಂಡಿದ್ದೀನಿ. ಸಣ್ಣದು ಆಫೀಸ್ ವೇರಿಗೆ. ಅದು ನನ್ನ ಹುಡುಗಿರೆಲ್ಲ ಗಿಜ ಹಾಕ್ತೀರಾ ಮೇಡಮ್ ನೀವು ಅಂತ ಹೇಳಿದ್ರು. ಅದಕ್ಕೆ ಒಂಥರ ಡೀಸೆಂಟಾಗಿ ಹಾಕೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ಡಿಸೈನ್ಸ್ ಇದೆ. ಅದರ ಒಂದು ಡಿಸೈನು ಗಿಜ ಹಾಕ್ಬಿಡಿ ಮೇಡಮ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈ ಥರ ಎಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಕಲರ್ ಡಿಸೈನ್ಸ್ ಎಲ್ಲ ಆಪ್ಷನ್ಸ್ ಇದೆ ಅಷ್ಟೇ. La 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 la.